ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಖ್. ಇವತ್ತಿನ ವಿಡಿಯೋದಲ್ಲಿ SLC FP1 ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FP1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ರೀತಿ ನಿಮ್ಮ ಒಂದು FP1 ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿರೋ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಅದರಿಂದ ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 10th SLC ಅನಾಲಿಸಿಸ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ ಇರುವಂಥ ಕ್ವಶನ್ಗಳು ಎಲ್ಲವನ್ನು ಇದೇ ಒಂದು ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಈ ಒಂದು ಚಾನಲು ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. ರೂಪನಾತ್ಮಕ ಮೌಲ್ಯಮಾಪನ ಸಾಧನ ಪರೀಕ್ಷೆ 1 ಅಥವಾ FP1 ಎಕ್ಸಾಮು. ಈಗ ನಿಮಗೆ ಗಣಿತ ವಿಷಯದ ಮೇಲೆ Set 1 ಕ್ವಶನ್ ಪೇಪರ್ ಹಾಕಿದ್ದೀನಿ. ಇದು 2ನೇ ಸೆಟ್ ಕ್ವಶನ್ ಪೇಪರು. Set 1 ಯಾರು ನೋಡಿ ನೋಡ್ಕೊಂಡು ಬನ್ನಿ. ಲಿಂಕ್ ಕೇಳ್ಕೊಟ್ಟಿದ್ದೀನಿ ಅಥವಾ ಚಾನಲ್ಗೆ ನೋಡ್ಕೊಳ್ಳಿ. Set 1 ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ತರಗತಿ 10ನೇ ತರಗತಿ, ವಿಷಯ ಗಣಿತ, ಅಂಕಗಳು 20, ಸಮಯ 45 ನಿಮಿಷ. ಒಂದೇ ಮೇಲೆ ನಿಮಗೆ 3 ಬಹುಪದಗಳು ಬಿಟ್ಟಿದ್ದಾರೆ ನೋಡಿ. ಒಂದೇ ಪ್ರಶ್ನೆ, ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊಸಾವು ಕೇಳಿದ್ದಾರೆ. ಆಪ್ಷನ್ A 0, ಆಪ್ಷನ್ B 1, ಆಪ್ಷನ್ C 2, ಆಪ್ಷನ್ D 3. ಯಾವುದಾಗ್ಬೋದು ಆನ್ಸರು? ಗೆಸ್ ಮಾಡಿ. ನಾನು ಆನ್ಸರ್ ಹೇಳ್ತೀನಿ, ಗೆಸ್ ಮಾಡಿ ನೀವು. ಸರಿಯಾದ ಉತ್ತರ ಆಪ್ಷನ್ B 1 ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ವರ್ಗಾತ್ಮಕ ಬಹುಪದೋಕ್ತಿ P of x = x² - 9x + 20 ರಲ್ಲಿ P0ನ ಬೆಲೆ ಕೇಳಿದರೆ. ಸುಲಭವಾದ ಪ್ರಶ್ನೆ ಇದು. ಆಪ್ಷನ್ A 20, ಆಪ್ಷನ್ B 11, ಆಪ್ಷನ್ C -20, ಆಪ್ಷನ್ D 29. ಏನಾಗ್ಬೋದು ಆನ್ಸರು? ಕ್ವಶನ್ ನಂಬರ್ 2ಗೆ ಆನ್ಸರು ಆಪ್ಷನ್ A 20 ಸರಿಯಾದ ಉತ್ತರ. ಆಪ್ಷನ್ A 20. ಇನ್ನು ಕ್ವಶನ್ ನಂಬರ್ 3, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಇದು ಕೂಡ ಸಾಧಾರಣ ಪ್ರಶ್ನೆ. ಆಪ್ಷನ್ A ಛೇದಿಸುವ ರೇಖೆಗಳು, ಆಪ್ಷನ್ B ಪರಸ್ಪರ ಲಂಬ ರೇಖೆಗಳು, ಆಪ್ಷನ್ C ಸಮಾಂತರ ರೇಖೆಗಳು, ಆಪ್ಷನ್ D ಆಯ್ಕೆಗಳು ರೇಖೆಗಳು. 3ನೇ ಕ್ವಶನ್ಗೆ ಆನ್ಸರ್ ನೋಡಿ, ಯಾವುದಾಗ್ಬೋದು? ಆಪ್ಷನ್ C ಸಮಾಂತರ ರೇಖೆಗಳು. ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮಿಸ್ಟೇಕ್ ಆಗಿರೋ ಕಮೆಂಟ್ ಹಾಕಿ. ನೀವು ಚೆಕ್ ಮಾಡಿ, ಅವರ ಬುಕ್ಕಲ್ಲಿ ಟ್ರೈ ಮಾಡಿ ಆನ್ಸರ್ಗಳನ್ನು. ಜಸ್ಟ್ ಆನ್ಸರ್ ನೋಡ್ಕೋಬೇಡಿ, ಬುಕ್ಕಲ್ಲಿ ಟ್ರೈ ಮಾಡಿ ಆನ್ಸರ್ಗಳನ್ನು ಬಿಡಿಸಿ ನೋಡಿ. ಓಕೆ, ಆಮೇಲೆ ಆನ್ಸರ್ ನೋಡ್ಕೊಳ್ಳಿ. ನೀವು ಕ್ವಶನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ. ಪ್ರಶ್ನೆ 4, 200 = 2m × 5n ಆದರೆ m ಮತ್ತು n ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಕಠಿಣವಾದ ಪ್ರಶ್ನೆ ಇದು, ಸ್ವಲ್ಪ ಕಠಿಣ ಇದೆ. ಎಷ್ಟಾಗ್ಬೋದು ಆನ್ಸರು? ನೀವು ಬಿಡಿಸಿ, ನಾನು ಉತ್ತರ ಕೊಡ್ತೀನಿ, ನೀವು ಬಿಡಿಸಿ ಟ್ರೈ ಮಾಡಿ. 4ನೇದು ಆನ್ಸರು ಏನಾಗ್ಬೋದು? ಎಷ್ಟಾಗ್ಬೋದು ನೋಡಿ. ಪರಿಹಾರ m = 3 ಮತ್ತು n = 2 ಬರ್ತದೆ ನೋಡಿ. ಕೊಟ್ಟಿದ್ದಾರೆ ನೋಡಿ. 200 ಅವಿಭಾಜ್ಯ ಅಪವರ್ತನಗಳು 200 = 2 × 2 × 2 × 5 × 5 ಈ ರೀತಿ ಬರ್ತದೆ. ಆದ್ದರಿಂದ m = 3, n = 2. ನೆಕ್ಸ್ಟು ಕ್ವಶನ್ ನಂಬರ್ 5, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಗರಿಷ್ಠ ಶೂನ್ಯತೆ ಕೇಳಿದ್ದಾರೆ. ಎಷ್ಟಾಗ್ಬೋದು ನೋಡಿ. ಇದು ಕೂಡ ಸುಲಭವಾದ ಪ್ರಶ್ನೆ. 5ನೇ ಪ್ರಶ್ನೆಗೆ ಉತ್ತರ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಯ ಸಂಖ್ಯೆ 2 ಆಗ್ತದೆ. ಇನ್ನು ಕ್ವಶನ್ ನಂಬರ್ 6, P of x = 2x² - 9x + 10 ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯಿರಿ. ಶೂನ್ಯತೆಗಳ ಗುಣಲಬ್ಧ. 6ನೇ ಪ್ರಶ್ನೆಗೆ ಉತ್ತರ ಎಷ್ಟಾಗ್ಬೋದು ನೋಡಿ. 10 / 2 ಮಾಡಿದಾಗ 5 ಬರ್ತದೆ. ಚೆಕ್ ಮಾಡಿ, ನೀವು ಬುಕ್ಕಲ್ಲಿ ಚೆಕ್ ಮಾಡಿ ಆನ್ಸರ್ ಕಟ್ಟಿದೆ ಅಂತ ನೋಡ್ಕೊಳ್ಳಿ. ಮೇ ಬಿ ಕೆಲವಷ್ಟು ಮಿಸ್ಟೇಕ್ ಆಗಿರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟು 3ನೇ ಮೇನು, ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 7ನೇ ಪ್ರಶ್ನೆ, 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು
ಸಾಧಿಸಿ. ಭಾಗದಲ್ಲಿ ಕೇಳಿದರೆ ಸಾಧಾರಣ ಪ್ರಶ್ನೆ, ಇದೇನು ಲೆಕ್ಕ ಮಾಡೋಕ್ಕೇನಿಲ್ಲ, ನೀವು ಜಸ್ಟ್ ಬುಕ್ಕಲ್ಲಿ ನೋಡಿ ನೆನ್ಪಿಟ್ಕೊಂಡು ಹೋದರೆ ಸಾಕು, ಬರಿಬೋದು, ನೆನ್ಪಿಟ್ಕೊಂಡು ಬರಿಬೋದು. ಎಕ್ಸಾಂಪಲ್ ಕೊಟ್ಟಿರ್ತೀನಿ ಇಲ್ಲಿ. ನೋಡ್ಕೊಳ್ಳಿ, ನಿಮ್ಮ ಸ್ಕೂಲಲ್ಲಿ ಗಣಿತದಲ್ಲಿ ಯಾವ ರೀತಿ ಬರೆಸಿದ್ರೆ ಅದು ನೋಡ್ಕೊಳ್ಳಿ. ಕೆಲವೊಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 8 ನೋಡೋಣ. ಟು ಎಕ್ಸ್ ಪ್ಲಸ್ ವೈ ಇಸ್ಕಲ್ ಟು 10 ಮತ್ತು ಎಕ್ಸ್ ಮೈನಸ್ ವೈ ಇಸ್ಕಲ್ ಟು 2 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಧಿಸುವ ವಿಧಾನದಿಂದ ಬಿಡಿಸಿ ಕೇಳಿದರೆ. ಯಾವ್ದು ಕೇಳಿದರೆ? ವರ್ಧಿಸುವ ವಿಧಾನ. ನಿಮಗೇನು ಕೇಳ್ಬೋದು? ವರ್ಧಿಸುವ ವಿಧಾನ ಕೇಳ್ಬೋದು, ಆದೇಶ ಕೇಳ್ಬೋದು, ಅಥವಾ ನಿಮಗೆ ಕೇವಲ ಬಿಡಿಸಿ ಅಂತ ಕೊಡ್ಬೋದು. ಅವ್ರು ಬಿಡಿಸಿ ಅಂತ ಅಷ್ಟೇ ಕೊಟ್ಟರೆ ಮಾಡಿ, ನೀವು ನಿಮ್ಮ ಇಷ್ಟದಂತೆ ಬಿಡಿಸಿ. ಅವರು ವರ್ಧಿಸೋ ಬಿಡಿಸಿಂದ ಕೊಟ್ಟರೆ ವರ್ಧಿಸೋ ವಿಧಾನ ಬಳಸಬೇಕು. ಆನ್ಸರ್ ನೋಡಿ, 8ನೇದು. ಸಮೀಕರಣ 1, ಸಮೀಕರಣ 2. ಸಮೀಕರಣ 1 ಮತ್ತು 2 ಕೂಡಿದಾಗ ಎಕ್ಸ್ ಇಕ್ವಲ್ ಟು 4 ಮತ್ತು ವೈ ಇಕ್ವಲ್ ಟು 2 ಬರ್ತದೆ. 4,2 ಬರ್ತದೆ ನೋಡಿ ಪರಿಹಾರ. ಎಕ್ಸ್ 4,2 ಅಂದರೆ ಎಕ್ಸ್ ಅಂದರೆ 4, ವೈ ಇಕ್ವಲ್ ಟು 2. ಸಾಲ್ವ್ ಮಾಡಿ. ನೀವು ಜಸ್ಟ್ ನಾನು ಆನ್ಸರ್ ಕೊಟ್ಟಿದ್ದೀನಿ, ನೀವು ಬುಕ್ಕಲ್ಲಿ ಟ್ರೈ ಮಾಡಿ, ಹಾಗಾಗಿ ಸರಿಯಾದ ಉತ್ತರ ಬರ್ತದೆ. ಎಲ್ಲ ಕೂಡ ಆನ್ಸರ್ ಅಷ್ಟೇವು. ಎದಕ್ಕೆ ಇಷ್ಟ ಕೊಡ್ತದೆ ನಿಮಗೆ? ನೀವು ಸಾಲ್ವ್ ಮಾಡಿ ಬುಕ್ಕಲ್ಲಿ ಟ್ರೈ ಮಾಡಿ, ಓಕೆನಾ? ಆಮೇಲೆ ಉತ್ತರ ಚೆಕ್ ಮಾಡ್ಕೊಳ್ಳಿ. 4ನೇ ಮೇನು. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 9ನೇ ಪ್ರಶ್ನೆ, 336 ಮತ್ತು 54 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಇಂಟು ಮಸ ಆ ಎರಡೂ ಪೂರ್ಣಾಂಕಗಳ ಮುಲ್ಲಬ್ಧ ಎಂಬುದನ್ನು ತಾಳಿ ನೋಡಿ. ಇದು ಕೂಡ ಸಾಧಾರಣ ಪ್ರಶ್ನೆ, ಟ್ರೈ ಮಾಡಿ ನೀವು ಬುಕ್ಕಲ್ಲಿ. 9ನೇದು ಆನ್ಸರ್ ಏನಾಗ್ಬೋದು? ನೋಡಿ, ಈ ರೀತಿ ಬಿಡಿಸ್ಬೇಕು. ಲಸ 324 ತಾಳೆ ಮಾಡಿದಾಗ ಎಷ್ಟು ಬರ್ತದೆ? 1,81,044 ನೋಡಿ. ಸಾರಿ 18,144 ಬರ್ತದೆ. 18,144 ತಾಳೆ ನೋಡಲಾಗಿದೆ. ಟ್ರೈ ಮಾಡಿ ನೀವು ಬುಕ್ಕಲ್ಲಿ. ಮೋಸ 6 ಬಂತು, ಲಸ 324 ಬಂತು. ಟ್ರೈ ಮಾಡಿ ಬುಕ್ಕಲ್ಲಿ. ಇನ್ನು ಕ್ವಶನ್ ನಂಬರ್ 10. ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸ್ವಲ್ಪ ಕಠಿಣವಾದ ಪ್ರಶ್ನೆ. ಶೂನ್ಯತೆಗಳು ಎಷ್ಟು ಬರ್ತದೆ ನೋಡಿ. ಶೂನ್ಯತೆಗಳು 4 ಮತ್ತು 3. ಇನ್ನು ಕೊನೆಯ ಪ್ರಶ್ನೆ 10ನೇದಾಯಿತು. 11ನೇ ಪ್ರಶ್ನೆ. 4 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 4 ಅಂಕ, ಒಂದೇ ಪ್ರಶ್ನೆ. 11ನೇದು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ. ನಕ್ಷೆಯ ವಿಧಾನ ನೋಡಿ, ಗ್ರಾಫ್ ಬಿಡಿಸ್ಬೇಕು ಅಷ್ಟೇ, ತುಂಬ ಟಫ್ ಎಲ್ಲ, ಈಸಿನೇ ಇದೆ. ಎಕ್ಸ್ ಪ್ಲಸ್ 2y ಇಸ್ಕಲ್ ಟು 6, ಎಕ್ಸ್ ಪ್ಲಸ್ ವೈ ಇಸ್ಕಲ್ ಟು 5 ಗ್ರಾಫ್ ಇಟ್ಕೊಳ್ಳಿ, ಬಿಡಿಸಿ. 4 ಮಾರ್ಕ್ಸಿಗೆ ಕೇಳ್ಬೋದು ನೋಡಿ. F1ಗೆ 4 ಮಾರ್ಕ್ಸಿಗೆ ಗ್ರಾಫ್ ಕೇಳ್ತಾರೆ, ಚೆನ್ನಾಗಿ ಓದ್ಕೊಂಡೋಗಿ. ಅಷ್ಟೊಂದು ಟಫ್ ಎಲ್ಲ ಇದು, ಓಕೆನಾ? ಕಾಲಮ್ ಬಿಡಿಸ್ಬಿಟ್ಟು ನಾವು ಗ್ರಾಫ್ ಹಾಕಿದರೆ ನಿಮಗೆ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆ ಸಿಗ್ತದೆ. ಆನ್ಸರ್ ಇದೆಯಾ ನೋಡ್ತೀನಿ ರೀ, ಮೇ ಬಿ ಸಾಲ್ವ್ ಮಾಡಿದ್ದೀನಿ ಇಲ್ಲಿ ನೋಡ್ತೀನಿ. ಸಾಲ್ವ್ ಆಗಿದೆ ನೋಡಿ. ಎಕ್ಸ್ ಇಕ್ವಲ್ ಟು 4, ವೈ ಇಕ್ವಲ್ ಟು 1. ಆದರೆ ನೀವು ಗ್ರಾಫ್ ಬಿಡಿಸಿ ಚೆಕ್ ಮಾಡಿ, ಓಕೆನಾ? ಗ್ರಾಫಲ್ಲಿ ನೀವು ಗ್ರಾಫ್ ಬಿಡಿಸಿದಾಗ ಎಕ್ಸ್ 4 ಬರಬೇಕು, ವೈ 1 ಬರಬೇಕು. ಅವಾಗ ನಿಮ್ಮ ಒಂದು ಉತ್ತರಗಳು ಸರಿಯಾಗಿರ್ತವೆ, ಓಕೆನಾ? ಇಷ್ಟಾದರೆ ನಿಮ್ಮೊಂದು F1 ಎಕ್ಸಾಮ್ನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಇದು 2ನೇ ಸೆಟ್ಟು, ಮತ್ತೆ ಹೇಳ್ತಿದ್ದೀನಿ. 1ನೇ ಸೆಟ್ ಹಾಕಿದ್ದೀನಿ ನೋಡಿ ಚಾನಲಲ್ಲಿ, ಅದು ನೋಡ್ಕೊಳ್ಳಿ. ಸಾಧ್ಯ ಆದರೆ ಇನ್ನೊಂದು ಸೆಟ್ ಹಾಕ್ತೀನಿ, ಸಾಧ್ಯ ಆದರೆ ಇನ್ನೊಂದು ಸೆಟ್ ಹಾಕ್ತೀನಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ ಹಾಕಿರ್ತೀನಿ. ಎಲ್ಲವನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ ಖಂಡಿತ ಹೆಲ್ಪ್ ಆಗ್ತದೆ. ಮತ್ತು ಕಮೆಂಟ್ ಹಾಕಿ ನಿಮಗೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಮತ್ತು ಇಂಪಾರ್ಟೆಂಟ್ ಕ್ವಶನ್ ಕಮೆಂಟ್ ಹಾಕಿ, ನಾವು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.